ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ದಿನಾಂಕ 6/11/2020 ಬಂದಿರತಕ್ಕಂಥ ಒಂದು ಪ್ರಕಟಣೆ. ಇದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥದ್ದು. ದಿನಾಂಕ 4/10/2020 ಭಾನುವಾರ ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2019 ಸಾಕಷ್ಟು ಜನ 2020 ಅಂತ ಹೇಳ್ತಾ ಇದ್ದಾರೆ. ಅದು 2019 ಒಂದು ಪರೀಕ್ಷೆ ಆಗಿದೆ. ಅದರ ಒಂದು ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ದಿನಾಂಕ 12/10/2020 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ಸದರಿ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ದಿನಾಂಕ 12/10/2020 21/10/2020 ಕಾಲಾವಕಾಶ ನೀಡಲಾಗಿತ್ತು. ಅಭ್ಯರ್ಥಿಗಳಿಂದ ಈ ಕಚೇರಿಯಲ್ಲಿ ಸ್ವೀಕರಿಸಲಾಗಿರುವಂತಹ ಆಕ್ಷೇಪಣೆಗಳನ್ನು ವಿಷಯ ಪರಿಣಿತರಿಂದ ಪರಿಶೀಲಿಸಿ ಪರಿಗಣಿಸಬಹುದಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಪರಿಷ್ಕೃತ ಕೀ ಉತ್ತರಗಳನ್ನು ದಿನಾಂಕ 6/11/2020 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳಿ ಇಲ್ಲೊಂದು ಪ್ರಕಟಣೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೋಡೋಣ ಕೀ ಆನ್ಸರ್ಸ್ ಯಾವೆಲ್ಲ ಪರಿಷ್ಕೃತ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ಪತ್ರಿಕೆ 1ರ ರಿವೈಸ್ಡ್ ಕೀ ಆನ್ಸರ್ಸನ್ನು ನಾವು ಮೊದಲಿಗೆ ನೋಡೋದಾದರೆ, ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವ್ರು ಕನ್ನಡ ಅಥವಾ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರೋರಿಗೆ ಯಾವುದೇ ಬದಲಾವಣೆ ಇಲ್ಲ, ಅದೇ ಅಂಕಗಳನ್ನು ಇಲ್ಲಿ ನೀವು ನೋಡ್ಬೋದು. ಆದರೆ ಇಲ್ಲಿ ಮರಾಠಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ 1ನೇ ಪ್ರಶ್ನೆಗೆ ಮತ್ತು 24ನೇ ಪ್ರಶ್ನೆಗೆ ಆನ್ಸರ್ಸ್ ಸ್ವಲ್ಪ ಚೇಂಜಸ್ ಆಗಿದೆ. ಅಂದರೆ ಇನ್ನೊಂದು ಆಯ್ಕೆ ಕೂಡ ಅಲ್ಲಿ ಕೊಡಲಾಗಿದೆ. ಅದರ 2ರಲ್ಲಿ ಒಂದು ಆಯ್ಕೆಯನ್ನು ಮಾಡಿರ್ತಕ್ಕಂಥವ್ರಿಗೂ ಕೂಡ ಎಕ್ಸ್ಟ್ರಾ ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಲ್ಯಾಂಗ್ವೇಜ್ 2 ಕನ್ನಡ ಅಥವಾ ಇಂಗ್ಲೀಷ್ ನೀವು ಯಾವುದೇ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ನಿಮಗೆ ಯಾವುದೇ ಕೀ ಆನ್ಸರ್ಸ್ ಈಗ ನಿಮಗೆ ರಿವ್ಯೂ ಆಗಿ ಬಂದಿಲ್ಲ, ಚೇಂಜಸ್ ಯಾವುದೂ ಇಲ್ಲ. ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1ರಲ್ಲಿ ಪ್ರಶ್ನೆ ಸಂಖ್ಯೆ 144ಕ್ಕೆ 2 ಅಥವಾ 3 ಆಯ್ಕೆಗಳನ್ನು ಮಾಡಿರೋರಿಗೆ ಅಂಕಗಳನ್ನು ಕೊಡ್ತಾರೆ. ನೈಟ್ರೋಜನ್ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಪ್ಷನ್ 3 ಬಂದು ಸಲ್ಫರ್ ಆಕ್ಸೈಡ್. ಇವೆರಡು ಆಯ್ಕೆಗಳನ್ನು ಯಾರು ಮಾಡಿದಿರಿ ಅವರಿಗೆ ಅಂಕಗಳು ಸಿಗುತ್ತೆ. ಸೊ ಇದಿಷ್ಟು ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ ಇರುವಂಥ ರಿವೈಸ್ಡ್ ಕೀ ಆನ್ಸರ್ಸ್ ಆಗಿರುತ್ತೆ. ಇನ್ನು ಪೇಪರ್ 2ಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಕರ್ನಾಟಕ ಟೆಟ್ 2019 ರಿವೈಸ್ಡ್ ಕೀ ಆನ್ಸರ್ಸು ಪೇಪರ್ 2ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾವುದೇ ಬದಲಾವಣೆ ಇಲ್ಲ. ಆದರೆ ಕನ್ನಡದಲ್ಲಿ ಒಂದು ಬದಲಾವಣೆ ಇದೆ. ಅದೇನಪ್ಪ ಅಂದರೆ ಪ್ರಶ್ನೆ ಸಂಖ್ಯೆ 26 ಗದ್ಯ ಅಥವಾ ಪ್ರಬಂಧ ಅಂತ ಏನಿದೆ ಅದಕ್ಕೆ ನಿಮಗೆ ಯಾವುದಾದ್ರೂ ಒಂದನ್ನು ಒಂದು ಅಥವಾ 3 ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಅಂಕಗಳು ಇಲ್ಲಿ ಸಿಗುತ್ತೆ. ಇನ್ನು ಉಳಿದಂತೆ ಇಂಗ್ಲೀಷ್ನವ್ರಿಗೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇನ್ನು ಪತ್ರಿಕೆ 2ರಲ್ಲಿ ಇಂಗ್ಲೀಷ್ ನೀವು ತೊಗೊಂಡಿದ್ರೆ ಅಲ್ಲಿ ಪ್ರಶ್ನೆ ಸಂಖ್ಯೆ 38 ಸ್ವಲ್ಪ ಬದಲಾವಣೆಯಾಗಿದೆ. ಆಪ್ಷನ್ಸ್ 3 ಸರಿಯಾದ ಉತ್ತರ. ಹಾಗೆ 2ನೇ ಪೇಪರಲ್ಲಿ ಅಂದರೆ ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ 2ನ ನೀವು ಅಕಸ್ಮಾತ್ ಕನ್ನಡನ ಆಯ್ಕೆ ಮಾಡಿಕೊಂಡಿದ್ರೆ 43ನೇ ಪ್ರಶ್ನೆಗೂ ಕೂಡ ಆನ್ಸರು ಚೇಂಜಸ್ ಇದೆ. ಹಾಗೆ ಕನ್ನಡದಲ್ಲಿ 56ನೇ ಪ್ರಶ್ನೆ 2 ಅಥವಾ 3 ಅಂಕ ಅಂದರೆ ಅಲ್ಲಿ ಆಯ್ಕೆಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅಂಕಗಳು ಸಿಕ್ಕಿರೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ 80ರಲ್ಲಿ ಆಯ್ಕೆ 3 ಅಥವಾ 4 ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡಿದ್ರು ನಿಮಗೆ ಅಂಕಗಳು ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಅಂಕಗಳಲ್ಲಿ ವ್ಯತ್ಯಾಸ ಇಲ್ಲ. ಹಾಗೆಯೇ ಸೋಷಿಯಲ್ ಸೈನ್ಸ್ ಅವರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಆಗಲೇ ನಿಮಗೆ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸಲ್ಲಿ ಯಾವುದೇ ಒಂದು ರಿವೈಸ್ಡ್ ಕೀ ಆನ್ಸರ್ಸು ಅಪ್ಡೇಟ್ ಆಗಿಲ್ಲ. ಸೊ ಇದಿಷ್ಟು ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ರಿವೈಸ್ಡ್ ಕೀ ಆನ್ಸರ್ಸನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರದ ಮತ್ತಷ್ಟು ಎಜುಕೇಷನಲ್ ಇನ್ಫಾರ್ಮೇಷನ್ಗಾಗಿ ಮುಂದಿನ ಶೈಕ್ಷಣಿಕ ತಯಾರಿಗಾಗಿ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಲಭ್ಯ ಇದ್ದಾವೆ. ಅವುಗಳನ್ನು ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.